ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಜೈಲಿಂದ ಹೊರಬಂದ ರಾಜೀವ್ ಗೌಡ ಬೆಂಬಲಿಗರಿಗೆ ಭರ್ಜರಿ ಔತಣಕೂಟವನ್ನ ನೀಡಲಾಗ್ತಾ ಇದೆ. ಪಾಪ ಪರಿಹಾರಕ್ಕೆ ಮುಂದಾದ್ರ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ. ಶಿಡ್ಲಘಟ್ಟ ಪೌರಾಯುಕ್ತೆಗೆ ಬೆದರಿಕೆ ಪ್ರಕರಣದಲ್ಲಿ ಜೈಲು ಸೇರಿದಂತಹ ರಾಜೀವ್ ಗೌಡ ಸಾದಲಿ ಗ್ರಾಮದ ಸಾದಲಮ್ಮ ದೇವಿಗೆ ಪೂಜೆಯನ್ನ ಮಾಡಿಸಿದ್ದಾರೆ. ಪೂಜೆ ಮಾಡಿಸೋ ನೆಪದಲ್ಲಿ ಬಾಡೂಟ ಆಯೋಜನೆಯನ್ನ ಮಾಡಿಸಿದ್ದಾರೆ. ಸಾದಲಮ್ಮ ಚೌಡೇಶ್ವರಿ ದೇವಿಗೆ ವಿಶೇಷವಾಗಿ ಪೂಜೆಯನ್ನ ಮಾಡಿಸಿದ್ದಾರೆ. ರಾಜೀವ್ ಗೌಡ ಆಯೋಜಿಸಿರುವಂತಹ ಬಾಡೂಟಕ್ಕೆ ಜನಸಾಗರವೇ ಹರಿದು ಬಂದಿದೆ. 5,000ಕ್ಕೂ ಹೆಚ್ಚು ಜನರಿಗೆ ಭರ್ಜರಿ ಬಾಡೂಟವನ್ನ ಆಯೋಜನೆ ಮಾಡಲಾಗಿದೆ. ಮುದ್ದೆ, ನಾಟಿ ಕೋಳಿ, ಬಸ್ಸಾರು, ಕುರಿ ಮಾಂಸಕ್ಕೆ ಹರಿದು ಬಂದಿದ್ದಾರೆ ಜನನೇ ಇಷ್ಟು. ಅವ್ರು ಏನು ಮಾಡಿದ್ದಾರೆ ಅನ್ನೋದನ್ನೆಲ್ಲನೂ ಮರ್ತು ಬಿಡ್ತಾರೆ. ಬಾಡೂಟ ಅಂದರೆ ಸಾಕು, ಎಲ್ಲಿಲ್ಲದ ಆಸೆ ಅವ್ರಗಳಿಗೆ. ಹಾಗಾಗಿ ಜನ ಒಂದು ಕಡೆ ಈ ಬಾಡೂಟಕ್ಕೆ ಮುಗಿ ಬಿದ್ದಿದ್ದಾರೆ. ಈ ರಾಜೀವ್ ಗೌಡನನ್ನ ನೋಡೋದಕ್ಕೆ ಅಥವಾ ಅವನು ಔತಣಕೂಟ ಆಯೋಜನೆ ಮಾಡಿದ್ದಾನೆ ಅಂತ ಹೋಗಲ್ಲ ಜನರ ಮನಸ್ಥಿತಿ ಹೇಗೆ ಅಂತಂದ್ರೆ, ಒಂದು ಊಟ ಸಿಗ್ತಾ ಇದೆ, ಬಾಡೂಟ ಹಾಕ್ತಾ ಇದ್ದಾರೆ, ಹೋಗಿ ಊಟ ಮಾಡೋಣ ಅಂತ ಹೇಳಿ ಹೋಗಿ ಊಟ ಮಾಡ್ತಾರೆ. ಇದೆಲ್ಲವೂ ಕೂಡ ಒಬ್ಬ ಮಹಿಳೆಗೆ ಅವಮಾನಿಸಿದನ್ನ ಯಾರೂ ಕೂಡ ನೆನಪಿನಲ್ಲಿ ಇಟ್ಕೊಳ್ಳಲ್ಲ, ಎಲ್ಲರೂ ಮರ್ತು ಬಿಡ್ತಾರೆ. ಜನನೇ ಹಂಗೆ, ಇವತ್ತು ಏನಾಗ್ತಾ ಇದೆ ನಾಳೆ ಅದನ್ನ ಕ್ಯಾರಿ ಫಾರ್ವರ್ಡೇ ಮಾಡೋಲ್ಲ. ಹೌದಾ ಹಿಂಗಾಗಿತ್ತಾ ಅಂತ ಮರ್ತೇ ಬಿಟ್ಟಿರ್ತಾರೆ ಜನ. ನೋಡಿ ಯಾವ ರೀತಿಯಾಗಿ ತಮ್ಮ ಪಾಪವನ್ನ ಈ ಮುಖಾಂತರ ತೊಳ್ಕೊಳ್ತಾ ಇದ್ದಾರೆ ಅಂತ. ఇది సమాధానం కూడా ఇది ఫుల్ ఫిల్ అయింది ఫోటో ఇది ఇప్పుడు బాగా సమాధానం అయ్యా. ఇంకోటి సార్ ఈ కడే కూర్చోను కూర్చోనా ఇది సమాధానం కూడా. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರಾಜೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಾಜೇಶ್, ಜನ ಮರಳು ಜಾತ್ರೆ ಮರಳು ಅಂತ ಬಾಡೂಟಕ್ಕೆ ಜನ ಯಾವ ಪರಿ ಮಟ್ಟಿಗೆ ಹರಿದು ಬಂದಿದ್ದಾರೆ ನೋಡಿ. ರಾಜೀವ್ ಗೌಡ ಮಾಡಿದ್ದೆಲ್ಲವನ್ನು ಮರ್ತ್ಬಿಟ್ಟಿದ್ದಾರೆ. ಒಬ್ಬ ಮಹಿಳೆಗೆ ಅವಮಾನಿಸಿದ್ದಾರೆ, ಏನೇನೂ ಅಲ್ಲ. ರಮ್ಯಾ, ಖಂಡಿತ ಏನು ಇತ್ತೀಚೆಗಷ್ಟೇ ರಾಷ್ಟ್ರ ಮಟ್ಟದ ಸುದ್ದಿಯಾಗಿರ್ತಕ್ಕಂಥ ರಾಜೀವ್ ಗೌಡ ಏನು ಶಿಡ್ಲಘಟ್ಟ ಪೌರಾಯುಕ್ತೆಗೆ ಬೆದರಿಕೆ ಪ್ರಕರಣದಲ್ಲಿ ಜೈಲು ಸೇರಿದ್ರು. ಇದೇ ವಿಚಾರದಲ್ಲಿ ಸಹ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿಯಾಗಿತ್ತು. ಬಹಳಷ್ಟು ಟೀಕೆ ಟಿಪ್ಪಣಿಗಳಿಗೆ ರಾಜೀವ್ ಗೌಡರು ಒಳಗಾಗಿದ್ರು. ಇನ್ನು ಜೈಲಿಂದ ಹೊರಬಂದ ಬಳಿಕ ಕಾರ್ಯಕರ್ತರನ್ನ ಒಗ್ಗೂಡಿಸಲಿಕ್ಕೆ ಮತ್ತೆ ಕಾರ್ಯಕರ್ತರನ್ನ ಮನವೊಲಿಸಲಿಕ್ಕೆ ಇವತ್ತು ಏನು ಶಿಡ್ಲಘಟ್ಟ ತಾಲೂಕಿನ ಸಾದಲಿ ಗ್ರಾಮದಲ್ಲಿರ್ತಕ್ಕಂಥ ಸಾದಲಮ್ಮ ದೇವಿಗೆ ಪೂಜೆ ಪುನಸ್ಕಾರವನ್ನ ಮಾಡ್ತಕ್ಕಂಥ ನೆಪದಲ್ಲಿ ಇವತ್ತು ಸುಮಾರು 5,000 ಜನಕ್ಕೆ ಒಂದು ಭರ್ಜರಿ ಬಾಡೂಟವನ್ನ ಆಯೋಜನೆ ಮಾಡಿರ್ತಕ್ಕಂಥದ್ದು. ಇದರಲ್ಲಿ ಸುಮಾರು 1,000 ಕೆಜಿ ಮಟನ್ ಮತ್ತೆ ಇನ್ನೊಂದು 1,000 ಕೆಜಿ ಚಿಕನ್ ಅನ್ನ ಇವತ್ತು ಜನರಿಗೆ ಒಂದು ಉಣಬಡಿಸ್ತಾ ಇರ್ತಕ್ಕಂಥದ್ದು. ಇನ್ನು ಏನು ರಾಜೀವ್ ಗೌಡ ಏನು ಈ ಒಂದು ಬೆದರಿಕೆ ಪ್ರಕರಣದಲ್ಲಿ ಜೈಲಿಗೆ ಹೋಗಿ ಬಂದಿರ್ತಕ್ಕಂಥದ್ದು ಇದು ಮುಗಿದ ಹದ್ದೆ. ಅದನ್ನೆಲ್ಲ ಮರೆತು ಜನ ಇವತ್ತು ಸಾಗರೋಪಾದಿಯಲ್ಲಿ ಇವತ್ತು ಬಾಡೂಟವನ್ನ ಸವಿಲೋಕೆ ಇವತ್ತು ಹರಿದು ಬಂದಿದ್ದಾರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜೀವ್ ಗೌಡರು ಸಹ ಸ್ವತಃ ಅವರಿಗೆ ಬಂದಂತಹ ಬೆಂಬಲಿಗರಿಗೆ ಸ್ವತಃ ಬಾಡೂಟವನ್ನ ಉಣಬಡಿಸೋ ಮುಖಾಂತರ ಕಾರ್ಯಕರ್ತರನ್ನ ಒಂದ್ ಕಡೆ ಮನವೊಲಿಸ್ತಾ ಇದ್ದಾರೆ, ಇನ್ನೊಂದ್ ಕಡೆ ಸಿಂಪತಿಯನ್ನು ಸಹ ಗಿಟ್ಸ್ಕೊಂತಾ ಇದ್ದಾರೆ. ಯಾಕಂದ್ರೆ ನಾನು ಯಾವುದೇ ತಪ್ಪು ಮಾಡಿಲ್ಲ, ಕೇವಲ ನನ್ನ ಕಾರ್ಯಕರ್ತರಿಗಾಗಿ ನಾನು ಬ್ಯಾನರ್ ವಿಚಾರಕ್ಕೆ ಬೈದಿದ್ದ ಅಷ್ಟೇ, ಅದ್ಬಿಟ್ರೆ ಬೇರೆ ಯಾವುದು ನಾನು ಕಳ್ತನ ಮಾಡಿಲ್ಲ, ಸುಳ್ಳು ಹೇಳಿಲ್ಲ, ಮತ್ತೆ ಯಾರನ್ನು ಕೊಲೆ ಮಾಡಿಲ್ಲ, ಯಾವುದೇ ಕ್ರೈಮ್ ಕೇಸ್ಗಳು ನನ್ನ ಮೇಲೆ ಇಲ್ಲ. ಈ ಒಂದು ಸಣ್ಣ ಉಚ್ಚಾರಕ್ಕೆ ಈ ರೀತಿಯಾಗಿ ನನ್ನನ್ನ ತೇಜೋವಧ ಮಾಡಕ್ಕೆ ನನ್ನ ವಿರೋಧ ಪಕ್ಷದವರು ಈ ತರ ಮಾಡಿದ್ರು ಅಂತ ಹೇಳಿ ಒಂದು ಜನರನ್ನ ಆ ರೀತಿಯಾಗಿ ಮನವೊಲಿಸಲಿಕ್ಕೆ ಈಗ ರಾಜೀವ್ ಗೌಡ ಮುಂದಾಗಿರ್ತಕ್ಕಂಥದ್ದು. ಇವತ್ತು ಅದೇ ನೆಪದಲ್ಲಿ ಇವತ್ತು ಸಾದಲಿ ಗ್ರಾಮದಲ್ಲಿರ್ತಕ್ಕಂಥ ಚೌಡೇಶ್ವರಮ್ಮ ಮತ್ತು ಸಾದಲಮ್ಮ ಈ ಎಂದು ಗ್ರಾಮ ದೇವತೆಗಳಿಗೆ ಏನು ವಿಶೇಷ ಪೂಜೆ ಮಾಡುವ ಮುಖಾಂತರ ಸಹನ ಮತ್ತೆ ರಾಜೀವ್ ಗೌಡ ದಂಪತಿಗಳು ವಿಶೇಷ ಪೂಜೆ ಪುನಸ್ಕಾರ ಮಾಡುವ ಮುಖಾಂತರ ಇವತ್ತು ಜನರನ್ನ ಮತ್ತು ಅವರ ಬೆಂಬಲಿಗರನ್ನ ಮನವೊಲಿಸ್ತಕ್ಕಂಥ ಕೆಲಸ ಮಾಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ರಮ್ಯಾ, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ.